ದೇಶದಾದ್ಯಂತ ಇವತ್ತು ಚರ್ಚೆಗೆ ಗ್ರಾಸವಾಗಿರತಕ್ಕಂಥದ್ದು ಗಮನಿಸ್ತಾ ಇದ್ದೇನೆ. ನಾನು ಮೊನ್ನೆ ದಿನ 2 ದಿನ ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಇರ್ತಕ್ಕಂಥ 2 ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡುಕೊಳ್ಳಲಿಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಅಲ್ಲೂ ಸಹ ಇವತ್ತಿನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಯಾವ ಮಟ್ಟದ ಪ್ರತಿಕ್ರಿಯೆಗಳಿದೆ ಅಂತಕ್ಕಂಥದ್ದನ್ನು ಮೊನ್ನೆ ಅವರ ಭಾವನೆಗಳೇನು ಇಟ್ಕೊಂಡಿದ್ದಾರೆ ಗಮನಿಸ್ಕೊಂಡು ಬಂದೆ. ಹಲವಾರು ಪಕ್ಷಗಳ ಲೋಕಸಭಾ ಸದಸ್ಯರು, ಶಾಸಕರು, ಹಲವಾರು ಪ್ರಮುಖರು ಅಲ್ಲಿಯ ಕೆಲವು ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತರಲಿಕ್ಕೆ ಬಂದಾಗ ರಾಜ್ಯ ಸರ್ಕಾರದ ಬಗ್ಗೆ ಯಾವ ಮಟ್ಟದ ಭಾವನೆಗಳಿದೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ದೇನೇನು ನನಗೆ ಆದಂಥ ಅನುಭವ ಇದೆ. ಅವರೆಲ್ಲ ವ್ಯಕ್ತಪಡಿಸಿರತಕ್ಕಂಥದ್ದು ನಿಜಕ್ಕೂ ನನಗೆ ನೋವಾಯಿತು. ಆನಂದ ಪಡೋ ವಿಷಯ ಅಲ್ಲ ಇದು. ರಾಜ್ಯದ ಬಗ್ಗೆ ಭಾಳ ದೊಡ್ಡ ಮಟ್ಟದ ಆಡಳಿತದ ಬಗ್ಗೆ, ನಾಗರಿಕತೆಯ ಬಗ್ಗೆ ಅಭಿಮಾನ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಬಗ್ಗೆ ಒಂದು ಇತಿಹಾಸ ಇರತಕ್ಕಂಥ ರಾಜ್ಯ ಇದು. ಈ ರಾಜ್ಯದ ಬಗ್ಗೆ ಹೊರಗಡೆ ಇವತ್ತು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿರೋದು ನಾವೇನು ಆನಂದ ಪಡ್ತಕ್ಕಂಥ ವಿಷಯ ಅಲ್ಲ ಇದು. ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಬ್ಬ ಹಿಂದುಳಿದ ಜನಾಂಗದ ಮುಖಂಡ ಅವ್ರ ಮಗನೂ ಪಾಪ ಹೇಳಿದ್ದಾರೆ, ನಿನ್ನೆ ಹಾಸನದಲ್ಲಿ ಅವರು ಹೇಳಿದ್ದಾರೆ, ನಮ್ಮ ತಂದೆ ಹಿಂದುಳಿದ ನಾಯಕರು ಏನಿದ್ದಾರೆ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಸಹಿಸಲಾರದೆ ವಿರೋಧ ಪಕ್ಷಗಳು ಅಸೂಯೆಯಿಂದ ಟೀಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಬಗ್ಗೆ ಯಾವ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಮಾಡ್ತಾ ಇದ್ದಾರೆ? ಒಂದು ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಣದಲ್ಲಿ 94 ಕೋಟಿ ಹಣ ಒಂದು 10-15 ಬೇನಾಮಿ ಅಕೌಂಟ್ಗಳಿಗೆ 5 ಕೋಟಿಯಿಂದ 3 ಕೋಟಿವರೆಗೆ 5 ಕೋಟಿಯಿಂದ 3 ಕೋಟಿವರೆಗೆ ಅಷ್ಟೇ ಇರೋದು. ಇಲ್ಲಪ್ಪ, ಪೇಪರೇ ತರಲಿಲ್ವಲ್ಲ, ಅದು ತರಲಿಲ್ವ, ಅದು ಇರಲಿ ಬಿಡ, ಅದೇ ಬಾಯಲ್ಲೇ ಹೇಳ್ತೀನಿ. ಬೇನಾಮಿ ಅಕೌಂಟಿಗೆ ಏನು ಹಣ ಹೋಗಿದೆ, ಯಾವ ಸಂದರ್ಭದಲ್ಲಿ ಹೋಯಿತು? ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ. ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆದಂಥ ಸಂದರ್ಭ, ಲೋಕಸಭೆಗೆ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭ. ಕೋಡ್ ಆಫ್ ಕಂಡಕ್ಟು ದೇಶದಲ್ಲಿ ಜಾರಿಗೆ ಬಂದಿದೆ. ಆ ಸಂದರ್ಭದಲ್ಲಿ ಸುಮಾರು 94 ಕೋಟಿ ಹಣ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದೊಂದು ಅಕೌಂಟಿಗೆ 3 ಕೋಟಿಯಿಂದ 5 ಕೋಟಿವರೆಗೆ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ.
ಬಹುಶಃ ಅಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಇನ್ನೊಬ್ಬ ನೌಕರ ಚಂದ್ರಶೇಖರರು ಆತ್ಮಹತ್ಯೆಯಲ್ಲಿ ಡೆತ್ ನೋಟನ್ನು ಏನು ಬರೆದಿಟ್ಟು ತೀರ್ಕೊಂಡು ಹೋದರು. ಅವ್ರ ಆತ್ಮಹತ್ಯೆಗೆ ಶರಣಾಗದೆ ಹೋಗಿದ್ರೆ ಬಹುಶಃ ಡೆತ್ ನೋಟು ಇರದೇ ಹೋಗಿದ್ರೆ, ಮುಖ್ಯಮಂತ್ರಿಗಳೇ ಈ ಪ್ರಕರಣ ಏನು ಮಾಡ್ತಾಯಿದ್ರಿ? ಇವತ್ತು ನೀವು ಹೇಳ್ತಾ ಇದ್ದೀರಿ ಹಿಂದುಳಿದ ವರ್ಗದ ಒಬ್ಬ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಅಂತೇಳಿ ನನ್ನ ಮೇಲೆ ಅಸೂಯೆಯಿಂದ ವಿರೋಧ ಪಕ್ಷಗಳು ಟೀಕಾಪ್ರಹಾರ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಪದಬಳಕೆಯನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ ಅಂತ ಹೇಳಿ ಹಿಂದುಳಿದ ವರ್ಗಗಳ ರಕ್ಷಣೆಯನ್ನು ಪಡೀಲಿಕ್ಕೆ ಹೊರಟಿದ್ದೀರಿ. ಈಗ ನೀವು ಏನು ಮಾಡಿದ್ದೀರಿ ಅಂತ ಹೇಳಿ ಆ ಹಿಂದುಳಿದ ವರ್ಗಗಳ ಪರವಾಗಿ ಈ ಕಳೆದ 1 ವರ್ಷದಲ್ಲಿ ನಿಜಕ್ಕೂ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಆಗ ನೀವು ಈ ಕಾರಣ ಕೊಟ್ಟಿದ್ದರೆ ಈ ಕಾರಣಕ್ಕೆ ನನ್ನ ಸಹಮತವನ್ನು ನಾನು ನಿಮಗೆ ವ್ಯಕ್ತಪಡಿಸುವೆ ನಿಮ್ಮ ಪರವಾಗಿ. ಯಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಚನೆ ಆದಂಥದ್ದು ಯಾವೊಂದು ST ಸಮಾಜಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಿಗಮ ಸ್ಥಾಪನೆ ಮಾಡ್ಕೊಂಡಿದ್ದೇವೆ. ಬಹುಶಃ 2006-07ರಲ್ಲಿ ನಮ್ಮ ಕಾಲದಲ್ಲೇ ಪ್ರಾರಂಭ ಆದಂಥ ನಿಗಮ ಇದು. ಆ ನಿಗಮದಿಂದ ಆ ಒಂದು ವರ್ಗದ ಜನತೆಯ ಒಂದು ಕಲ್ಯಾಣಕ್ಕೆ ಅವರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೋಸ್ಕರವಾಗಿ ಇಟ್ಟಂಥ ಹಣ 94 ಕೋಟಿ ಹಣವನ್ನು ಇವತ್ತು ದರೋಡೆ ಮಾಡಿರ್ತಕ್ಕಂಥದ್ದೇನಿದೆ, ಪಾಪ SIT ಅವರಿಗೆ ಕೊಟ್ಟಿದ್ದೀರಿ ತನಿಖೆ ಮಾಡಲಿಕ್ಕೆ. ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ ಚಂದ್ರಶೇಖರ್, ಆತ್ಮಹತ್ಯೆಯ ಪ್ರಕರಣಕ್ಕೂ ನಾನು ಒಂದು ಹೋಲಿಕೆ ಮಾಡಲಿಕ್ಕೆ ಬಯಸ್ತೀನಿ. ಈಗ ಮತ್ಯಾವುದೋ ರೇಣುಕಾ ಸ್ವಾಮಿದು ಪ್ರತಿದಿನ 1 ತಿಂಗಳಿಂದ ನೀವು ರೇಣುಕಾ ಸ್ವಾಮಿಯ ಹತ್ಯೆಯ ಬಗ್ಗೆ 1 ತಿಂಗಳಿಂದ ನಿರಂತರವಾಗಿ ಆ ಪ್ರಕರಣವನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ. ಅದು ಹತ್ಯೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀರಿ. ಚಂದ್ರಶೇಖರ್